ಕರುನಾಡಿನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಿಸರ್ಗ ಕರಿಯರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಅಲ್ಲಿ 2025 ಡಿಸೆಂಬರ್ 20ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಮೊದಲನೇ ಕ್ವಶನ್, 2026 ಜನವರಿ 26ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳು ಯಾರು ಅಂತೇಳಿ. ಆಪ್ಷನ್ ಎ ಪುಟಿನ್, ಆಪ್ಷನ್ ಬಿ ಉರ್ಸುಲಾ ಮತ್ತು ಕೋಸ್ಟಾ, ಆಪ್ಷನ್ ಸಿ ಡೊನಾಲ್ಡ್ ಟ್ರಂಪ್, ಡಿ ಯಾರು ಅಲ್ಲ ಅಂತೇಳಿ. ತಮಗೆ ಗೊತ್ತಿರಬೇಕು ಇಲ್ಲಿ ಆನ್ಸರ್ ಯಾವ್ದಂದಾಗ ಆಪ್ಷನ್ ಬಿ ಉರ್ಸುಲಾ ಮತ್ತು ಕೋಸ್ಟಾ ಅಂತೇಳಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರ ಈ ಸಾರಿ ಗಣರಾಜ್ಯೋತ್ಸವಕ್ಕೆ, 2026ರ ಗಣರಾಜ್ಯೋತ್ಸವಕ್ಕೆ. ಇಂಪಾರ್ಟೆಂಟ್, ಜನವರಿ 26ರನ್ನ ಗಣರಾಜ್ಯೋತ್ಸವ ದಿನ ಅಂತ ಆಚರಣೆ ಮಾಡ್ತೀವಿ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದಾಗ 1926 ಲಾಹೋರ್ನಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ದಿನ ಅಂತೇಳಿ ಘೋಷಣೆ ಮಾಡ್ತೀವಿ. ಆ ಸವಿನೆನಪಿಗಾಗಿ ಜನವರಿ 26ರನ್ನ ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇಂಪಾರ್ಟೆಂಟ್ ನೋಡಿ, ನ್ಯೂಸ್ ಪೇಪರ್ ಅಲ್ಲಿ ಯಾವ ರೀತಿಯಾಗಿ ಬಂದಿತ್ತು ಅಂದಾಗ ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಉರ್ಸುಲಾ ಮತ್ತು ಕೋಸ್ಟಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಯು ಸಮಿತಿ ಮಂಡಳಿಯ ಮುಖ್ಯಸ್ಥೆಗೆ ಭಾರತ ಆಹ್ವಾನ ಅಂತೇಳಿ. 2026 ಜನವರಿ 26ರಂದು ಗಣರಾಜ್ಯೋತ್ಸವದಲ್ಲಿ ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೈನ್ ಅಂತೇಳಿ ಮತ್ತು ಯುರೋಪಿಯನ್ ಮಂಡಳಿಯ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಮುಖ್ಯ ಅತಿಥಿಗಳ ಮೇಲೆ ಹಲವಾರು ಬಾರಿ ಕ್ವಶನ್ಗಳನ್ನ ಕೇಳ್ತಾ ಬಂದಿದ್ದಾರಂತೆ, ತಮಗೆ ಗೊತ್ತಿರಲಿ. ಮುಂದಾದ್ರೂ ಕೇಳ್ತಾರೆ, ಮುಂಬರುವ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳುವ ಸಾಧ್ಯತೆ ಇದೆ. ನೆಕ್ಸ್ಟ್ ನೋಡಿ, ಎರಡನೇ ಕ್ವಶನ್, ಪ್ರಸ್ತುತ ದೇಶದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ರಾಜ್ಯ ಯಾವುದು? ಇಂಪಾರ್ಟೆಂಟ್, ತಲಾ ಆದಾಯದ ಮೇಲೆ ಹಿನ್ನಡೆದ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ಗಳನ್ನ ಕೇಳ್ತಾ ಬಂದಿದ್ದಾನ. ತಲಾ ಆದಾಯ, ಅತಿ ಹೆಚ್ಚು ತಲಾ ಆದಾಯ ಹೊಂದಿದ ರಾಜ್ಯ ಯಾವುದು, ಜಿಲ್ಲೆ ಯಾವುದು ಅಂತೇಳಿ ಕ್ವಶನ್ ಅನ್ನ ಕೇಳ್ತಾ ಬಂದಿದ್ದಾನ. ಇಂಪಾರ್ಟೆಂಟ್, ಈ ಕ್ವಶನ್ ಕೇಳ್ತಾನ ಮುಂಬರುವ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ. ಪ್ರಸ್ತುತ ದೇಶದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ರಾಜ್ಯ ಯಾವುದು ಅಂತ ನೋಡ್ತಾ ಹೋದ್ರೆ ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಉತ್ತರ ಪ್ರದೇಶ್ ಅಂತೇಳಿ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ, ಇದೊಂದು ಕರ್ನಾಟಕದ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ಆಪ್ಷನ್ ಸಿ ಇಲ್ಲಿ ಕರ್ನಾಟಕ ಆನ್ಸರ್ ಆಗುತ್ತಂತೆ, ತಮಗೆ ಗೊತ್ತಿರಲಿ. ಆಪ್ಷನ್ ಸಿ ಇಲ್ಲಿ ಆನ್ಸರ್ ಆಗಿರ್ತೈತಿ. ಪ್ರಸ್ತುತ ದೇಶದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ರಾಜ್ಯ ಯಾವ್ದಂದಾಗ ಕರ್ನಾಟಕ. ಕರ್ನಾಟಕದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವುದು ಬೆಂಗಳೂರು, ಅತಿ ಕಡಿಮೆ ತಲಾ ಆದಾಯ ಹೊಂದಿರುವುದು ಕಲಬುರಗಿ. ನೋಡಿ, ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ಜಿಲ್ಲೆ ಯಾವುದು ಅಂತ ಕ್ವಶನ್ ಕೇಳ್ತಾನ. ಬೆಂಗಳೂರು ನಗರ. ಅತಿ ಕಡಿಮೆ ತಲಾ ಆದಾಯ ಹೊಂದಿರುವ ಜಿಲ್ಲೆ ಯಾವುದು ಅಂತಂದಾಗ ಕಲಬುರಗಿ ಜಿಲ್ಲೆ. ನೆಕ್ಸ್ಟ್ ನೋಡಿ, ತಲಾ ಆದಾಯದಲ್ಲಿ ಇಡೀ ದೇಶಕ್ಕೆ ಕರ್ನಾಟಕ ನಂಬರ್ 1. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಕರ್ನಾಟಕದ ಒಟ್ಟು ತಲಾ ಆದಾಯ ನೋಡ್ತಾ ಹೋದ್ರೆ ರಾಜ್ಯದ ಸರಾಸರಿ ವಾರ್ಷಿಕ ತಲಾ ಆದಾಯ 3.39 ಲಕ್ಷ ರೂಪಾಯಿಗಳಿದ್ದು ತಲಾ ಆದಾಯದಲ್ಲಿ ಕರ್ನಾಟಕ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶುಕ್ರವಾರ ವಿಧಾನಸಭೆಯಲ್ಲಿ ತಿಳಿಸಿದರು. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಸದನದಲ್ಲಿ ಚರ್ಚೆ ಆಗಿದ್ದು ಮುಂಬರುವ ಎಲ್ಲ ಎಕ್ಸಾಮ್ಗಳಲ್ಲಿ ಕ್ವಶನ್ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್ ನೋಡಿ, ಜಿಲ್ಲಾವಾರು ತಲಾ ಆದಾಯ 2023-24 ಬೆಂಗಳೂರು ಹೈಯೆಸ್ಟ್ ಐತಿ. ಬೆಂಗಳೂರು ಮೊದಲನೇ ಸ್ಥಾನದಾಗ ಐತಿ. ಎರಡನೇದು ದಕ್ಷಿಣ ಕನ್ನಡ, ಮೂರನೇದು ಉಡುಪಿ, ನಾಲ್ಕನೇದು ಚಿಕ್ಕಮಗಳೂರು, ಐದನೇದು ಬೆಂಗಳೂರು ಗ್ರಾಮಾಂತರ, ಆರನೇದು ಶಿವಮೊಗ್ಗ. ಏಳನೇ ಕ್ವಶನ್ ಅಂತಿಲ್ಲ. ಏಳನೇದೇನಪ್ಪ, 7ನೇ ಸ್ಥಾನದಲ್ಲಿರುವುದು ಯಾತ್ನ ಮಂಡ್ಯ, 8ನೇ ಸ್ಥಾನದಲ್ಲಿರುವುದು ತುಮಕೂರು, 9ನೇ ಸ್ಥಾನದಲ್ಲಿರುವುದು ಕೊಡಗು, 10ನೇ ಸ್ಥಾನದಲ್ಲಿರುವುದು ಹಾಸನ. ಇಷ್ಟು ತಮಗೆ ಗೊತ್ತಿರಲಿ. ಟಾಪ್ 5ರಲ್ಲಿರುವ ಜಿಲ್ಲೆಗಳು ಗೊತ್ತಿರ್ಬೇಕು. ಇಂಪಾರ್ಟೆಂಟ್, 5ರ ಒಳಗಡೆ ಇರುವ ಜಿಲ್ಲೆಗಳು. ಯಾಕಂತಂದಾಗ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ಜಿಲ್ಲೆಗಳನ್ನ ಕ್ರಮಾನುಗತದಲ್ಲಿ ಜೋಡಿಸಿ ಅಂತೇಳಿ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನೆ ಎಕ್ಸಾಮ್ ಅಲ್ಲಿ. ಆಪ್ಷನ್ ಎ ಬೆಂಗಳೂರು, ಫಸ್ಟ್ನೇ ಸ್ಥಾನದಲ್ಲಿ ಬೆಂಗಳೂರು, 2ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ, 3ನೇ ಸ್ಥಾನದಲ್ಲಿ ಉಡುಪಿ, 4ನೇ ಸ್ಥಾನದಲ್ಲಿ ಚಿಕ್ಕಮಗಳೂರು,
5ನೇ ಸ್ಥಾನದಲ್ಲಿ ಬೆಂಗಳೂರು ಗ್ರಾಮಾಂತರ ಅಂತೇಳಿ ತಮಗೆ ಗೊತ್ತಿರಲಿ. ಕೊನೆ 5 ಸ್ಥಾನದಲ್ಲಿರುವ ಜಿಲ್ಲೆಗಳು ಯಾವ ಅಂತ ನೋಡ್ತಾ ಹೋದ್ರೆ ಕಲಬುರಗಿ ಕೊನೆಯ ಸ್ಥಾನ, ಯಾದಗಿರಿ, ಕೊಪ್ಪಳ, ಬೆಳಗಾವಿ, ಬೀದರ, ವಿಜಯಪುರ ಇವು ಕೊನೆಯ ಸ್ಥಾನದಲ್ಲಿರುವ ಜಿಲ್ಲೆಗಳು. ನೋಡಿ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಅಂತಂದಾಗ ತಲಾ ಆದಾಯದಲ್ಲಿ ಹಿಂದುಳಿದಿದ್ದವು. ಇದಕ್ಕೆ ಮುಖ್ಯ ಕಾರಣ ಏನಂತ ನೋಡ್ತಾ ಹೋದ್ರೆ ಆ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಮತ್ತೆ ಅಲ್ಲಿ ಬೇಕಾದ ಕಂಪನಿಗಳು ಕಾರ್ಖಾನೆಗಳು ಸ್ಥಾಪನೆ ಆಗ್ತಾ ಇಲ್ಲ. ಎಲ್ಲಿ ಕೇಂದ್ರೀಕೃತವಾಗಿವೆ ಅಂತ ನೋಡ್ತಾ ಬಂದ್ರೆ ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾಗಿವೆ. ಹಾಗಾಗಿ ಅಲ್ಲಿಯ ಜನರ ತಲಾದಾಯ ಅತ್ಯಂತ ಕಡಿಮೆಯಾಗಿದೆ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಬೇಕು. ಅಲ್ಲಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡು ಅಲ್ಲಿಯ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಗೆ ಮಾಡಿ ಆ ಪ್ರದೇಶದಲ್ಲಿ ಇಂಡಸ್ಟ್ರಿಗಳನ್ನ ಬೆಳೆಸ್ತಾ ಹೋದ್ರೆ ಏನಪ್ಪಾ ಅಂತಂದ್ರೆ ಅಲ್ಲಿಯೂ ತಲಾದಾಯ ಸಹ ಹೆಚ್ಚಾಗ್ತಾ ಹೋಗುತ್ತಾ. ನೋಡಿ, ಕೊನೆಯ 5 ಜಿಲ್ಲೆಗಳು ಗೊತ್ತಿರಲಿ. ಕೊನೆಯ ಸ್ಥಾನದಲ್ಲಿರೋದು ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬೆಳಗಾವಿ, ಬೀದರ, ವಿಜಯಪುರ ಅಂತೇಳಿ ತಮಗೆ ಗೊತ್ತಿರಲಿ. ಕೊನೆಯ ಸ್ಥಾನದಲ್ಲಿರುವುದು ಕಲಬುರಗಿ, 2ನೇ ಕೊನೆಯ ಸ್ಥಾನದಲ್ಲಿರುವುದು ಯಾದಗಿರಿ, 3ನೇ ಕೊನೆಯ ಸ್ಥಾನದಲ್ಲಿರುವುದು ಕೊಪ್ಪಳ, 4ನೇ ಕೊನೆಯ ಸ್ಥಾನದಲ್ಲಿರುವುದು ಬೆಳಗಾವಿ. ನೋಡಿ, ಬೆಳಗಾವಿ ಅಷ್ಟು ಏನಪ್ಪ ಅಂತಂದಾಗ ದೊಡ್ಡ ಜಿಲ್ಲೆ, ಅದರ ತಲಾದಾಯ ಏನಪ್ಪ ಅಂತಂದಾಗ ಕಡಿಮೆ ಐತಿ. ಅಲ್ಲಿ ಏನಪ್ಪ ಅಂತಂದಾಗ ಜನರು ಕೃಷಿಯನ್ನ ಆಧರಿಸಿ ಏನಪ್ಪ ಅಂತಂದಾಗ ಜೀವನ ನಡೆಸ್ತಾರ. ಹಾಗಾಗಿ ಅಲ್ಲಿಯ ತಲಾದಾಯ ಕಡಿಮೆ ಐತಿ. ಅಲ್ಲಿಯ ತಲಾದಾಯ ಹೆಚ್ಚಾಗಬೇಕಾದ್ರೆ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪನಿಗಳನ್ನ ಬಿಲ್ಡ್ ಮಾಡ್ಬೇಕು. ಸರ್ಕಾರ ಬಿಲ್ಡ್ ಮಾಡಿ ಅಲ್ಲಿಯ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟ ಅಲ್ಲಿಯ ತಲಾದಾಯವೂ ಸಹ ಹೆಚ್ಚಾಗುತ್ತಾ. ನೆಕ್ಸ್ಟ್ ನೋಡ್ರಿ, ರಾಜ್ಯದ ಜಿಲ್ಲಾವಾರು ತಲಾದಾಯದಲ್ಲಿ ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿದೆ, ಕಲಬುರಗಿ ಕೊನೆಯ ಸ್ಥಾನದಲ್ಲಿದೆ. ಇದಂತೂ ಗೊತ್ತಿರಬೇಕು, ಇಂಪಾರ್ಟೆಂಟ್. ದೇಶದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿದ್ದು ಕರ್ನಾಟಕ ಅಂತ ತಮಗೆ ಗೊತ್ತಿರಲಿ. ವಿಧಾನಸಭೆಯಲ್ಲಿ ಶುಕ್ರವಾರ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸುವ ಸಂದರ್ಭದಲ್ಲಿ ಈ ಮಾಹಿತಿ ಹಂಚಿಕೊಂಡರು. ಕರ್ನಾಟಕದ ತಲಾದಾಯ 3,39,813 ರೂಪಾಯಿ ಅಂತೇಳಿ ತಮಗೆ ಗೊತ್ತಿರಲಿ. ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ಕರ್ನಾಟಕದ ತಲಾದಾಯ ಎಷ್ಟು ಅಂತೇಳಿ. ಎಷ್ಟು ಅಂತಂದಾಗ 3,39,813 ರೂಪಾಯಿ. ಇದು ಕರ್ನಾಟಕದ ಸರಾಸರಿ ತಲಾದಾಯ. 31 ಜಿಲ್ಲೆಯ ಕೊನೆಯ ಸ್ಥಾನದಲ್ಲಿರುವ ಕಲಬುರಗಿ ಜಿಲ್ಲೆಯ ತಲಾದಾಯ ಅಂತ ನೋಡ್ತಾ ಹೋದ್ರೆ 1,43,610 ರೂಪಾಯಿ ಆಗಿದೆ ಅಂತೇಳಿ ತಮಗೆ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಇಲ್ಲಿ ಕರ್ನಾಟಕದ ತಲಾದಾಯ ಗೊತ್ತಿರಲಿ, ಕರ್ನಾಟಕದಲ್ಲಿ ಹೈಯೆಸ್ಟ್ ಇರುವುದು ಗೊತ್ತಿರಲಿ, ಕಡಿಮೆ ಇರೋದು ಗೊತ್ತಿರಲಿ, ಟಾಪ್ ಹೈಯೆಸ್ಟ್ ಇರುವುದು ಗೊತ್ತಿರಲಿ, ಟಾಪ್ ಕಡಿಮೆ ಇರುವುದು ಗೊತ್ತಿರಲಿ. 5. ನೆಕ್ಸ್ಟ್ ಇಂಪಾರ್ಟೆಂಟ್, ಇದು ಸಹ ನ್ಯೂಸ್ ಪೇಪರ್ ಅಲ್ಲೇ ಬಂದಿದ್ದು. ಇದೇ ದಿನದಂದು ಇದನ್ನ ತಿದ್ದುಪಡಿ ಮಾಡಲಾಗುತ್ತೆ, 61ನೇ ಸಂವಿಧಾನದ ತಿದ್ದುಪಡಿ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ಪಕ್ಷಾಂತರ ನಿಷೇಧ ಕಾಯ್ದೆ, ಆಪ್ಷನ್ ಬಿ ಮತದಾನ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಿದ್ದು, ಆಪ್ಷನ್ ಸಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ, ಡಿ OBC ಅಂತೇಳಿ ಕೊಟ್ಟಾನ. ಇಲ್ಲಿ ಆನ್ಸರ್ ತಮ್ಗೆ ಗೊತ್ತಿರಲಿ, ಬಿ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಿದ್ದು 61ನೇ ಸಂವಿಧಾನದ ತಿದ್ದುಪಡಿ 1988ರಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, 1988ರಲ್ಲಿ ರಾಜ್ಯಸಭೆಯು ಸಂವಿಧಾನದ 61ನೇ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕರಿಸುವ ಮೂಲಕ ಕನಿಷ್ಠ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ವರ್ಷಕ್ಕೆ ಇಳಿಸಿತು. ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕಾದಂತ ಇಂಪಾರ್ಟೆಂಟ್ ಮಾಹಿತಿ ಇದು. ಮತದಾನವನ್ನ ಯಾವ ಆರ್ಟಿಕಲ್ ಮೂಲಕ ಹೋಗಿ ನಾವು ಮತದಾನ ಮಾಡ್ತೀವಿ ಅಂತ ನೋಡ್ತಾ ಹೋದ್ರೆ 326ನೇ ಆರ್ಟಿಕಲ್ನಲ್ಲಿ ನಮಗೆ ಮತದಾನದ ಹಕ್ಕದ ಅವಕಾಶವನ್ನ ಮಾಡಿ ಕೊಡಲಾಗಿದೆ ಅಂತ ತಮಗೆ ಗೊತ್ತಿರಲಿ. ಅದು ಮತದಾನದ ಹಕ್ಕನ್ನ ಯಾವ ಆರ್ಟಿಕಲ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ನೋಡ್ತಾ ಹೋದ್ರೆ 326ನೇ ವಿಧಿಯಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಸಂಸ್ಕರಣಾ ಘಟಕ ನಿರ್ಮಾಣ, ಉತ್ಪನ್ನಗಳ ಮೌಲ್ಯವರ್ಧನೆಗೆ ಅವಕಾಶ. ರಾಮನಗರದಲ್ಲಿ ತೆಂಗು ಸಂಸ್ಕರಣೆಗೆ CIC ಒತ್ತು ಅಂತ ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ 2ನೇ ಅತಿ ಹೆಚ್ಚು ಏನಪ್ಪಂದಾಗ ರಾಜ್ಯದಲ್ಲಿ 2ನೇ ಅತಿ ಹೆಚ್ಚು ತೆಂಗು ಉತ್ಪಾದನೆಯ ಜಿಲ್ಲೆ ಯಾವ್ದಂದಾಗ ರಾಮನಗರ ಜಿಲ್ಲೆ. ಹಾಗಾಗಿ ಅಲ್ಲಿಯೂ ಸಹ ಒಂದು ತೆಂಗು ಸಂಶೋಧನಾ ಸಂಸ್ಥೆ ಬೇಕಂತೇಳಿ CIC ಏನಪ್ಪ ಅಂತಂದ್ರೆ ಒತ್ತುವನ್ನ ನೀಡಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮ
ಯೋಜನೆಯಡಿ ಕೃಷಿ ವಿಶ್ವವಿದ್ಯಾನಿಲಯದ ಮೂಲಕ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸುತ್ತಿದ್ದು. ನೋಡಿ ಇಂಪಾರ್ಟೆಂಟ್, ಯಾರು ಸ್ಥಾಪನೆ ಮಾಡ್ತಾರೆ ಅಂದಾಗ ಇವು ಸಂಸ್ಕರಣಾ ಘಟಕಗಳನ್ನ ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಯೋಜನೆ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತಾ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಇದರಿಂದ ಏನು ಅನುಕೂಲ ಅಂತ ನೋಡ್ತಾ ಹೋದ್ರೆ, ಒಂದು ಜಿಲ್ಲೆ ಒಂದು ಉತ್ಪನ್ನ. ನೋಡಿ ಏನಿದು ಯೋಜನೆ ಅಂತೇಳಿ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿದ್ದು. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ಆಯಾ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆಗಳ ಆಧಾರದ ಮೇಲೆ ಸರ್ಕಾರ ಯೋಜನೆಗಳನ್ನು ರೂಪಿಸಿದೆ. ಇದರ ಭಾಗವಾಗಿ ರೈತರು ಇಲ್ಲವೇ ಸಹಕಾರ ಸಂಘಗಳ ಮೂಲಕ ಸಂಸ್ಕರಣಾ ಘಟಕ ಸ್ಥಾಪನೆಗೆ ನೆರವು ನೀಡಲು ಮುಂದಾಗಿತ್ತು. ಆದರೆ ಸಾಲ ಸೌಲಭ್ಯದ ಕೊರತೆ ಹಾಗೂ ರೈತರೇ ನೇರವಾಗಿ ಬಂದು ಉತ್ಸಾಹ ತೋರದ ಕಾರಣ ಯೋಜನೆ ನೆನೆಗುದಿಗೆ ಬಿದ್ದಿತು ಅಂತೇಳಿ ತಮಗೆ ಗೊತ್ತಿಲ್ಲ. ಅಂದ್ರೆ ರೈತರು ಸಹ ಇದಕ್ಕೆ ಪ್ರೋತ್ಸಾಹ ನೀಡಬೇಕು, ಮತ್ತೆ ಸಹಕಾರ ಸಂಘಗಳು ಸಹ ಇದಕ್ಕೆ ನೆರವು ನೀಡಬೇಕು. ಯಾವ್ದು ಸ್ಥಾಪನೆ ಅಲ್ಲ, ಸಂಸ್ಕರಣಾ ಘಟಕಗಳು, ತೆಂಗು ಸಂಸ್ಕರಣಾ ಘಟಕ ಸ್ಥಾಪನೆ ಆಗ್ಲಕ್ಕ ಎಲ್ಲರೂ ಸಪೋರ್ಟ್ ಬೇಕಾಗಿರ್ತತಿ. ಅಲ್ಲಿಯ ರೈತರು ಅದಕ್ಕೆ ಸಪೋರ್ಟ್ ಮಾಡದೇ ಇರೋ ಕಾರಣದಿಂದ ಅದು ನೆನೆಗುದಿಗೆ ಬಿದ್ದತೆ ಅದಕ್ಕೆ ನ್ಯೂಸ್ ಪೇಪರ್ ಅಲ್ಲಿ. ಈಗ ಕೇಂದ್ರ ಸರ್ಕಾರವೇ PMFME ಯೋಜನೆಯಡಿ ತೆಂಗು ಸಂಸ್ಕರಣಾ ಘಟಕಕ್ಕೆ ಅವಕಾಶ ನೀಡಿದೆ. ಈಗಾಗಲೇ ಯಂತ್ರಗಳ ಅಳವಡಿಕೆ ಕಾರ್ಯಪೂರ್ಣಗೊಂಡು ಮೇ ಕೊಕೊಮನ್ ಇಂಡಿಯಾ LLP ಸಂಸ್ಥೆಗೆ ಕಾರ್ಯನಿರ್ವಹಣೆ ಜವಾಬ್ದಾರಿ ನೀಡಲಾಗಿದ್ದು, ಪ್ರಾಯೋಗಿಕ ಕಾರ್ಯಾಚರಣೆ ಸಹ ನಡೆದು ಶೀಘ್ರದಲ್ಲೇ ಸಂಸ್ಕರಣಾ ಘಟಕ ಕಾರ್ಯಾರಂಭ ಮಾಡಲಿದೆ. ಎಲ್ಲಿ ಅಂತಂದ್ರೆ ರಾಮನಗರದಲ್ಲಿ. ಕರ್ನಾಟಕದಲ್ಲಿ ಹೈಯೆಸ್ಟ್ ತೆಂಗನ್ನ ಉತ್ಪಾದನೆ ಮಾಡೋದು ಎಲ್ಲಿ ಅಂತಂದ್ರೆ ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆಯಲ್ಲಿ ಏನಪ್ಪಾ ಅಂತಂದ್ರೆ ತೆಂಗು ಸಂಶೋಧನಾ ಅಥವಾ ತೆಂಗು ಸಂಸ್ಕರಣಾ ಘಟಕ ಐತಿ. ಅದೇ ರೀತಿ ರಾಮನಗರದಲ್ಲೂ ಸಹ ಒಂದು ತೆಂಗು ಸಂಸ್ಕರಣಾ ಘಟಕ ಬೇಕಂತೇಳಿ CIC ಒತ್ತು ನೀಡಿದ್ರಿಂದ ಅಲ್ಲಿ ಏನಪ್ಪಾ ಅಂತಂದಾಗ ಸ್ಥಾಪನೆ ಆಗ್ತಾ ಇದೆ ಇತ್ತೀಚೆಗೆ. ಅದು ರೈತರಿಗೆ ತುಂಬಾ ಹೆಲ್ಪ್ ಆಗಲಿದೆ. ಅದಕ್ಕೆ ರೈತರು ಸಹ ಏನಪ್ಪಾ ಅಂತಂದಾಗ ಸಪೋರ್ಟ್ ಮಾಡಬೇಕು. ಸರ್ಕಾರ ಅಷ್ಟೇ ಅಲ್ಲ, ಅಲ್ಲಿಯ ಸಹಕಾರ ಸಂಘಗಳು, ಅಲ್ಲಿಯ ರೈತರು ಸಹ ಏನಪ್ಪಾ ಅಂತಂದಾಗ ಅದಕ್ಕೆ ಏನಪ್ಪಾ ಅಂತಂದಾಗ ಹೆಲ್ಪ್ ಮಾಡಬೇಕು. ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ರೈತರು ಸಹ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಲಾಭ ದೊರಕಲಿದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇಂತಿಷ್ಟು ಶುಲ್ಕ ಪಾವತಿ ಅಂದ್ರೆ ಇದರಲ್ಲಿ ಇಂತಿಷ್ಟು ಶುಲ್ಕವನ್ನ ಪಾವತಿ ಮಾಡ್ಬೇಕಂತಿರ್ತತಿ. ಇಂತಿಷ್ಟು ಮೊತ್ತ ಎಂದು ಪಾವತಿಸಿ ಉತ್ಪನ್ನಗಳನ್ನು ತಯಾರಿಸಬಹುದಾಗಿದೆ. ವರ್ಜಿನ್ ಎಣ್ಣೆ ನೋಡಿ ಏನೇನು ಅಲ್ಲಿ ಉತ್ಪನ್ನಗಳನ್ನ ತಯಾರು ಮಾಡಲಾಗುತ್ತ ನೋಡ್ತಾ ಹೋದ್ರೆ ಸಂಸ್ಕರಣಾ ಘಟಕಗಳಲ್ಲಿ ವರ್ಜಿನ್ ಎಣ್ಣೆ, ತೆಂಗಿನ ಪುಡಿ, ಹಾಲಿನ ಪೌಡರ್ ಮಾತ್ರವಲ್ಲದೆ ತೆಂಗಿನ ಚಿಪ್ಪು, ನಾರು ಸೇರಿ ಇತರ ವಸ್ತುಗಳಿಂದಲೂ ಉಪ ಉತ್ಪನ್ನಗಳನ್ನು ತಯಾರು ಮಾಡಲು ಅವಕಾಶವಿದೆ ಇಲ್ಲಿ ಸಂಸ್ಕರಣಾ ಘಟಕಗಳಲ್ಲಿ. ನೋಡ್ರಿ ಅದರ ವೇಸ್ಟ್ ಪ್ರಾಡಕ್ಟ್ಗಳಿಂದನೂ ಸಹ ಅದರಿಂದ ಏನಪ್ಪಾ ಅಂತಂದಾಗ ಲಾಭವನ್ನ ಪಡೆದುಕೊಳ್ಬಹುದು ಅಂತೇಳಿ ಇಲ್ಲಿ ನೋಡ್ಬೋದು. ಇದರಿಂದ ಏನಪ್ಪಾ ಅಂತಂದ್ರೆ ರೈತರಿಗೆ ಹೆಚ್ಚಿಗೆ ಲಾಭ ದೊರಕುತ್ತಾ. ನೆಕ್ಸ್ಟ್ ನೋಡಿ, ಉಪ ಉತ್ಪನ್ನಗಳ ಅವಕಾಶವಿದೆ. ಒಟ್ಟಾರೆ ಜಿಲ್ಲೆಯ ತೆಂಗು ಬೆಳೆಗಾರರಿಗೆ ಶಕ್ತಿ ತುಂಬುವ ಪ್ರಯತ್ನ ಮೊದಲ ಯಶಸ್ಸು ಸಾಧಿಸುವ ಹಂತ ಬಂದಿದೆ. ಆದಷ್ಟು ಬೇಗ ಆಗಬೇಕು. ಸರ್ಕಾರ ಯೋಜನೆಗಳು ಏನಪ್ಪಾ ಅಂತಂದಾಗ ಜಾರಿಗೆ ಬಂದು ಅಲ್ಲಿಯ ರೈತರಿಗೆ ಹೆಲ್ಪ್ ಆಗಬೇಕು. ಅವರು ತಲಾ ಆದಾಯ ಸಹ ಏನಪ್ಪಾ ಅಂತಂದಾಗ ಹೆಚ್ಚಾಗುತ್ತಾ ಹೋಗುತ್ತಾ. ತುಮಕೂರು ಜಿಲ್ಲೆಯ ನಂತರ ಅತಿ ಹೆಚ್ಚು ತೆಂಗು ಬೆಳೆಯುವ ಪ್ರದೇಶ ಯಾವ್ದಪ್ಪ ಅಂತಂದಾಗ ರಾಮನಗರ. ನೋಡಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವುದು ಯಾವ್ದಂದಾಗ ತುಮಕೂರಿನಲ್ಲಿ ಯಾವ್ದತ್ನ ತಿಪಟೂರು ಅಂತೇಳಿ ತಮ್ಗೆ ಗೊತ್ತಿರಲಿ. ಆದ್ರೆ ಎರಡನೇ ಜಿಲ್ಲೆ ಯಾವ್ದತ್ ನೋಡ್ತಾ ಹೋದರೆ ರಾಮನಗರ ಜಿಲ್ಲೆಯ ಸುಮಾರು 30,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯುತ್ತಿದ್ದು ಪ್ರತಿ ವರ್ಷ ಸುಮಾರು 12 ಲಕ್ಷ ಟನ್ ತೆಂಗು ಉತ್ಪಾದಿಸಲಾಗುತ್ತದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತೆಂಗನ್ನ ಉತ್ಪಾದನೆ ಮಾಡಲಾಗುತ್ತೆ. ರಾಮನಗರದಲ್ಲಿ ನೋಡ್ತಾ ಹೋದ್ರೆ 12 ಲಕ್ಷ ತೆಂಗು ಉತ್ಪಾದನೆ ಮಾಡಲಾಗುತ್ತಾ. ಅದನ್ನ ಪ್ರೋತ್ಸಾಹ ನೀಡಲು ಸರ್ಕಾರ ಇತ್ತೀಚೆಗೆ ಉತ್ತಮ ಒಂದು ಯೋಜನೆಯನ್ನ ಜಾರಿಗೆ ತರಲಾಗುತ್ತದೆ. ಅದಕ್ಕೆ ರೈತರು ಸಹ ಸಪೋರ್ಟ್ ಮಾಡಬೇಕು. ಇದರಲ್ಲಿ ಅತಿ ಹೆಚ್ಚಿನ ಪಾಲು ಮಧ್ಯವರ್ತಿಗಳ ಮೂಲಕವೇ ಮಾರುಕಟ್ಟೆ ಪ್ರವೇಶ ಪಡೆದರೆ ಮತ್ತಷ್ಟು ಭಾಗವನ್ನು ರೈತರೇ ಮಾರುಕಟ್ಟೆಗೆ ತಂದರೂ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ತೆಂಗು ಆಧಾರಿತ ಸಂಸ್ಕರಣಾ ಘಟಕಗಳ ಸ್ಥಾಪನೆಯಿಂದಾಗಿ ನೇರವಾಗಿ ರೈತರು ತೆಂಗಿಗೆ ಮೌಲ್ಯವರ್ಧನೆ ಮಾಡುವ ಅವಕಾಶವಿದೆ. ನೋಡಿ ಮಧ್ಯವರ್ತಿಗಳು ಅರ್ಧ ಲಾಭ ತಿಂದು
ಏನಪ್ಪಾ ಅವರು ಇದು ಮಾಡ್ತಿದ್ರು. ಹಾಗಾಗಿ ಈ ಸಂಸ್ಕರಣಾ ಘಟಕಗಳಿಂದ ರೈತರೇ ನೇರವಾಗಿ ಲಾಭವನ್ನ ಪಡೆದುಕೊಳ್ಬಹುದು. ರೈತರೇ ಏನಪ್ಪಾ ಅಂದಾಗ ನೇರವಾಗಿ ಇದರಲ್ಲಿ ಲಾಭವನ್ನ ಪಡಿಬಹುದು ಅಂತೇಳಿ ತಮಗೆ ಗೊತ್ತಿರಲಿ. ಹಾಗಾಗಿ ತೆಂಗು ಸಂಸ್ಕರಣಾ ಘಟಕಗಳು ಹಾಗಾಗಿ ಇಂಪಾರ್ಟೆಂಟ್ ಆಗಿರ್ತವ. ಏನೇನು ಉತ್ಪನ್ನಗಳು ಅಂತೇಳಿ ನೋಡಿ, ಕೆವಿಕೆಯಲ್ಲಿ ವಾರ್ಷಿಕ 225 ಲಕ್ಷ ಟನ್ ತಾಜಾ ತೆಂಗಿನಕಾಯಿಯನ್ನು ಪಡೆದುಕೊಂಡು ಇದರಲ್ಲಿ ಪ್ರಮುಖ ವರ್ಜಿನ್ ತೆಂಗಿನ ಎಣ್ಣೆ, ಒಣಗಿಸಿದ ತೆಂಗಿನ ಪುಡಿ ಹಾಗೂ ತೆಂಗಿನ ಹಾಲಿನ ಪುಡಿಯನ್ನು ತಯಾರಿಸಲಾಗುತ್ತದೆ. ಈ ಉತ್ಪನ್ನಗಳು 30% 50% ಲಾಭಾಂಶದೊಂದಿಗೆ ಮಾರಬಹುದಾಗಿದೆ. ನೋಡಿ, ಇದರಿಂದ ವಾರ್ಷಿಕ 4.5 ಕೋಟಿ ರೂಪಾಯಿ ಆದಾಯ ಮತ್ತು 1.62 ಕೋಟಿ ರೂಪಾಯಿ ಅಷ್ಟು ನಿವ್ವಳ ಆದಾಯ ಪಡೆದುಕೊಳ್ಳಬಹುದಾಗಿದೆ ಎನ್ನುವುದು ಕೆವಿಕೆ ಅಂದಾಜು. ನೋಡಿ, ಇಷ್ಟೆಲ್ಲ ಏನಪ್ಪ ತೆಂಗು ಸಂಸ್ಕರಣಾ ಘಟಕದಿಂದ ಲಾಭವಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಅದಕ್ಕೆ ಸಪೋರ್ಟ್ ಮಾಡಿ ರಾಮನಗರ ಜಿಲ್ಲೆದ ರೈತರು. ಹೀಗೆ ಒಂದೇ ಜಿಲ್ಲೆಯಲ್ಲ, ಹಲವಾರು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಅತಿ ಹೆಚ್ಚು ಬೆಳೆಗಳನ್ನ ಬೆಳೆಯಲಾಗುತ್ತಾ. ಅದರದೇ ಆದ ಒಂದು ಸಂಸ್ಕರಣಾ ಘಟಕಗಳನ್ನ ಸರ್ಕಾರ ಸ್ಥಾಪನೆ ಮಾಡಿ ಉತ್ತಮ ಪ್ರಾಡಕ್ಟ್ಗಳನ್ನ ನೀಡಬೇಕಂದ್ರೆ ಅವರಲ್ಲಿ ವಿನಂತಿ. ನೋಡಿ, ಇಂಪಾರ್ಟೆಂಟ್ ಇದು ಸಹ ನಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಮೋದಿ ಕಿರೀಟಕ್ಕೆ 29 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅಂತೇಳಿ ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಮೋದಿ ಕಿರೀಟಕ್ಕೆ 29 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಮೋದಿಯವರಿಗೆ ನೀಡಿ ಗೌರವಿಸಲಾಗಿದೆ ಅಂತ ತಮಗೆ ಗೊತ್ತಿರಲಿ. ನೋಡಿ, ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಗಲ್ಫ್ ಸೇರಿದಂತೆ 3 ರಾಷ್ಟ್ರಗಳಾದ ಜೋರ್ಡಾನ್, ಇಥಿಯೋಪಿಯಾ ಹಾಗೂ ಒಮನ್ ಪ್ರವಾಸ ಕೈಗೊಂಡರು. ಈ ಸಂದರ್ಭದಲ್ಲಿ ಗುರುವಾರ ಒಮನ್ ದೇಶದ ಸುಲ್ತಾನ, ಇಂಪಾರ್ಟೆಂಟ್ ಗೊತ್ತಿರಲಿ, ಒಮನ್ ದೇಶದ ಸುಲ್ತಾನ ಯಾರಂತೇಳಿ ಕ್ವಶನ್ ಪೇಪರ್ ಕೇಳಬಹುದು, ಕ್ವಶನ್ ಅನ್ನ ಕೇಳಬಹುದು. ಒಮನ್ ದೇಶದ ಸುಲ್ತಾನ ಯಾರಂದಾಗ ಹೈತಮ್ ಬಿನ್ ತಾರಿಕ್ ಅಲ್ ಸೈದ್ ಅಂತೇಳಿ ಅವರು ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದಿ ಫಸ್ಟ್ ಕ್ಲಾಸ್ ಆಫ್ ದಿ ಆರ್ಡರ್ ಆಫ್ ಒಮನ್ ಅನ್ನು ಮೋದಿ ಅವರಿಗೆ ಪ್ರದಾನ ಮಾಡಿ ಗೌರವಿಸಿದರು ಅಂತೇಳಿ ತಮಗೆ ಗೊತ್ತಿರಬೇಕಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ಏನು ಕೇಳ್ತಾನಂದಾಗ ಒಮನ್ ದೇಶದ ಅಧ್ಯಕ್ಷ ಕೇಳ್ಬೋದು, ಅಲ್ಲಿದ ಸುಲ್ತಾನ ಯಾರಂತ ಕೇಳ್ಬೋದು, ಮತ್ತೆ ಆ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ಇತ್ತೀಚೆಗೆ ಯಾರಿಗೆ ನೀಡದಂತೇಳಿ ಕ್ವಶನ್ ಅನ್ನ ಕೇಳ್ತಾನ. ನೆಕ್ಸ್ಟ್, ಅಂತೆಯೇ ಆಫ್ರಿಕಾದ ಇಥಿಯೋಪಿಯಾದಲ್ಲೂ ಸಹ ಗ್ರೇಟ್ ಹಾನರ್ ನಿಶಾನ್ ಆಫ್ ಇಥಿಯೋಪಿಯಾ ಪ್ರಶಸ್ತಿಯನ್ನು ನೀಡಿ ಮೋದಿ ಅವರನ್ನು ಗೌರವಿಸಲಾಯಿತು. ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿಯಾದ ಈ 11 ವರ್ಷಗಳಲ್ಲಿ 2014ರಿಂದ 2025ರವರೆಗೆ ವಿವಿಧ ದೇಶಗಳ ಒಟ್ಟು 29 ಅತ್ಯುನ್ನತ ಅಂತಾರಾಷ್ಟ್ರೀಯ ನಾಗರಿಕ ಪ್ರಶಸ್ತಿಗಳೇ ಭಾಜನರಾಗಿದ್ದಾರೆ. ಇದರೊಂದಿಗೆ ಇಂತಹ ಅಭೂತಪೂರ್ವ ಗೌರವಕ್ಕೆ ಪಾತ್ರರಾದ ದೇಶದ ಏಕೈಕ ಪ್ರಧಾನಿ ಎಂಬ ಕೀರ್ತಿಯು ಅವರ ಮುಡಿಗೇರಿದೆ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ, ಒಬ್ಬ ಪ್ರಧಾನಿಯಾದವರು ಇಷ್ಟೇ ಏನಪ್ಪಾ ಬೇರೆ ದೇಶಗಳ ಅತ್ಯುನ್ನತ ಪ್ರಶಸ್ತಿಯನ್ನ ಪಡೆದುಕೊಳ್ತಾರೆ ಅಂದಾಗ ನಮ್ಮ ದೇಶದ ಒಂದು ಹೆಮ್ಮೆನಂತಾನೆ ಹೇಳ್ಬೋದು. ಇವು ಎರಡೂ ಗೊತ್ತಿರಲಿ, ಇಥಿಯೋಪಿಯಾದ ಅತ್ಯುನ್ನತ ಪ್ರಶಸ್ತಿ ಮತ್ತು ಒಮನ್ ದೇಶದ ಅತ್ಯುನ್ನತ ಪ್ರಶಸ್ತಿ. ಒಮನ್ ದೇಶದ ಅಧ್ಯಕ್ಷ ಗೊತ್ತಿರಲಿ ಅಥವಾ ಸುಲ್ತಾನ ಗೊತ್ತಿರ್ಬೇಕು, ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೆಲ್ಸನ್ ಮಂಡೇಲಾಗೆ ಅತಿ ಹೆಚ್ಚು ಪ್ರಶಸ್ತಿ. ನೋಡಿ, ಯಾರು ಆಫ್ರಿಕಾದ ಗಾಂಧಿ ಅಂತ ಕರೆಸಲ್ಪಡುವ ನೆಲ್ಸನ್ ಮಂಡೇಲಾಗೆ ಸಂದಿರುವ ನಾಗರಿಕ ಗೌರವಗಳು 250 ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗಿತ್ತು. ಯಾರಿಗೆ? ನೆಲ್ಸನ್ ಮಂಡೇಲಾ ಅವರಿಗೆ. ಇಂಪಾರ್ಟೆಂಟ್, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತ್ಯುನ್ನತ ಗೌರವ ನೀಡಿ ದೇಶಗಳು ಏನಪ್ಪಂದಾಗ ಗೌರವಿಸಿದ್ದಾವೆ 29 ದೇಶಗಳು. ನೆಕ್ಸ್ಟ್, 2 ಪ್ರಶಸ್ತಿ ಅಂತೆ ನೆಹರು, ಇಂದಿರಾ ಗಾಂಧಿ, ಮನಮೋಹನ್ ಸಿಂಗ್ ಅವರಿಗೆ ಸಿಕ್ಕ ಪ್ರಶಸ್ತಿಗಳು. ಇವು ಒಬ್ಬನೇ ವ್ಯಕ್ತಿ 29 ಪ್ರಶಸ್ತಿಯನ್ನ ಪಡೆದುಕೊಂಡಾನ. ಯಾರಪ್ಪ ಅಂದಾಗ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು. ಇನ್ನೊಂದು 200 ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಶಸ್ತಿಯನ್ನ ಪಡೆದುಕೊಂಡಂತ ವ್ಯಕ್ತಿ ಯಾರಂದಾಗ ನೆಲ್ಸನ್ ಮಂಡೇಲಾ. ಇವ್ರೇನಪ್ಪ ಅಂದಾಗ 250 ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು. ಇಂಪಾರ್ಟೆಂಟ್ ಕೇಳಬಹುದು. 5 ಗಲ್ಫ್ ರಾಷ್ಟ್ರಗಳ ಗೌರವವನ್ನ ಪಡೆದುಕೊಂಡಾರ. 2025ರಲ್ಲಿ ಅತಿ ಹೆಚ್ಚು ಪ್ರಶಸ್ತಿಯನ್ನ ಪಡೆದುಕೊಂಡಂತ ವ್ಯಕ್ತಿ ಯಾರಪ್ಪ ಅಂದಾಗ ನರೇಂದ್ರ ಮೋದಿ ಅವರು. ಅವರ ಆಡಳಿತ, ಅವರ ರಾಜಕೀಯ ತಂತ್ರದ ಆಧಾರದ ಮೇಲೆ ಇಂಥ ಪ್ರಶಸ್ತಿಗಳನ್ನ ಪಡೆದುಕೊಂಡಂತ ವ್ಯಕ್ತಿಗಳಾಗಿರ್ತಾರೆ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಇಷ್ಟು ಇವತ್ತಿನ ಕ್ಲಾಸ್ ಆಗಿರ್ತೈತಿ. ನೆಕ್ಸ್ಟ್ ಏನಪ್ಪ ಮುಂಬರುವ ದಿನಾಲು ಕರೆಂಟ್ ಅಫೇರ್ಸ್ ಅಲ್ಲಿ
ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಮಾತ್ರ ನಾ ಏನಪ್ಪಾ ಚರ್ಚೆ ಮಾಡ್ತಾ ಹೋಗ್ತೀನಿ. ಮುಂಬರುವ ಎಲ್ಲಾ ಎಕ್ಸಾಮ್ಗಳಲ್ಲೂ ಸಹ ಏನಪ್ಪಾ ಹೆಲ್ಪ್ ಆಗ್ತಾ ಹೋಗುತ್ತಾ. ಆದಷ್ಟು ಸಪೋರ್ಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ.